ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ದ್ವಿತೀಯ PUC ಪ್ರಥಮ ಒಂದು ಕಿರು ಪರೀಕ್ಷೆ ಆಗಸ್ಟ್ 2025. ಸೊ ವಿದ್ಯಾರ್ಥಿಗಳ ಒಂದು ಆಶಯದ ಮೇರೆಗೆ ಸರ್ ನಮಗೆ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಿಡಿ ಅಂತ ಹೇಳಿದ್ರಿ. ಸೊ ಅದರ ಅನುಗುಣವಾಗಿ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ ಅಂಥೇಳಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಇಲ್ಲಿ ಒಟ್ಟು ನಿಮಗೆ 5 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ ಅವರು. ಎಷ್ಟೇ ಒಟ್ಟು 5 ನೀವು ಅಲ್ಲಿ ಉತ್ತರಗಳಿರ್ತವೆ, ಸರಿಯಾಗಿ ಅದನ್ನು ನೋಡಿಕೊಂಡು ಬರೀಬೇಕು ಅಂತ ಹೇಳ್ತೀನಿ. ಅದರ ಜೊತೆಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗಿ ಅಂತ ಹೇಳ್ತೀನಿ. ಅದೇ ರೀತಿ ಮುಂದೆ ನಿಮಗೆ ನಾನು LBA ಒಂದು 4-5 ಏನು ಎಲ್ಲ ವಿಷಯಗಳ ಒಂದು LBA ಪ್ರಶ್ನೆ ಪತ್ರಿಕೆಗಳು ಇನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ಈಗ ನೀವು ಕಿರು ಪರೀಕ್ಷೆಗಳನ್ನು ಬರಿತಾ ಇದರಿಂದ ಈ ಪ್ರಶ್ನೆ ಪತ್ರಿಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಬನ್ನಿ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಎ ಪ್ರತಿಪಾದನೆ ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಕಾರಣ, ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗುತ್ತದೆ ಅಂತೇಳಿ ಕಾರಣವನ್ನು ಕೊಡ್ತಾರೆ. 4 ಆಯ್ಕೆಗಳನ್ನು ಇಲ್ಲಿ ಕೊಟ್ಟಾಗ ನೋಡಿ, ಎ ಸರಿಯಾಗಿದೆ, ಬಿ ತಪ್ಪಾಗಿದೆ, ಎ ತಪ್ಪಾಗಿದೆ, ಬಿ ಸರಿಯಾಗಿದೆ, ಎ ಬಿಗಳೆರಡೂ ಸರಿಯಾಗಿ, ಆದರೆ ಬಿ ಯು ಏನೋ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳ್ತಾರೆ. ಆಯ್ಕೆ ಡಿ, ಎ ಮತ್ತು ಬಿಗಳೆರಡು ಸರಿಯಾಗಿದೆ, ಬಿ ಯು ಏನೋ ಸರಿಯಾದ ವಿವರಣೆಯಾಗಿದೆ ಅಂತ ಹೇಳ್ತೀವಿ. ಹಾಗಾಗಿ ಉತ್ತರ ಡಿ ಅಂತ ಹೇಳ್ತೀವಿ. ನೆಕ್ಸ್ಟು, ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಅಂತಂದರೆ ಆಯ್ಕೆ ಸಿ ಇದೆ ನೋಡಿ, ಕಬ್ಬಿಣ ಅಂಥೇಳಿ. ಸಿಂಧೂ ನಾಗರಿಕತೆಯ ಒಂದು ಹಡಗು ಕಟ್ಟೆ ಪತ್ತೆಯಾಗಿರುವಂಥ ಸ್ಥಳ ಆಯ್ಕೆ ಬಿ, ಲೋತಾಲ್. ಇನ್ನು 4, ಕ್ಷೇತ್ರ ಎಂದರೆ ಉಳುಮೆ ಮಾಡುವಂತಹ ಭೂಮಿಗೆ ನಾವು ಕ್ಷೇತ್ರ ಅಂತ ಕರಿತಿದ್ರು ಆರ್ಯರ ಕಾಲದಲ್ಲಿ, ಆಯ್ಕೆ ಇದೆ ನೋಡಿ ಸಿ. ಇನ್ನು ಇಂಡಿಕಾವನ್ನು ಬರೆದವರು ಯಾರು? ಮೆಗಾಸ್ತಾನಿಸ್ ಅಂತ ಹೇಳ್ತೀವಿ. ಹಾಗಾಗಿ ಆಯ್ಕೆಗಳನ್ನು ನೋಡಿಕೊಂಡು ಸರಿಯಾಗಿ ಉತ್ತರವನ್ನು ಬರೆದರೆ ಅಂಕಗಳು ಇಲ್ಲಿ ಹೋಗೋದಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟು, ಇವು ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದ ಆರಿಸಿ ಬಿಟ್ಟ ಸ್ಥಳವನ್ನು ತುಂಬ್ರಿ ಅಂತ ಹೇಳ್ತಾರೆ. ಇಲ್ಲಿ ಕೃಷಿ, ಪಾಹಿಯಾನ, ಕ್ವಾಡ್ಜೈಟ್, ಮಂತ್ರಗಳ ಪಠಣ ಅಂತೇಳಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಒಟ್ಟು 3 ಅಂಕ ಇದೆ. ಹಳೆಯ ಶಿಲಾಯುಗದ ಮಾನವನ ಬಳಸಿದ ಕಲ್ಲಿನ ಪ್ರಕಾರ ಯಾವುದು ಅಂತಂದರೆ ಕ್ವಾಡ್ಜೈಟ್ ಅಂತ ಹೇಳ್ತೀವಿ. ಇನ್ನು ಆರ್ಯರ ಪ್ರಮುಖ ಕಸುಬು ಏನಾಗಿತ್ತು ಅಂತಂದರೆ ಕೃಷಿ ಅಂತ, ಅದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಪೋಕೋಕಿಯನ್ನು ಬರೆದವರು ಯಾರು ಅಂತಂದರೆ ಪಾಹಿಯಾನ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು, ಹೊಂದಿಸಿ ಬರೆ ಕಡೆ ಹೋಗ್ತೀವಿ. ಇಲ್ಲಿ ಈ ಕೆಳಗಿನವುಗಳನ್ನು ಹೊಂದಿಸ್ರಿ, ಅವುಗಳ ಉತ್ತರ ಅಲ್ಲೇ ಇದೆ, ಬರೀರಿ ಅಂತ ಹೇಳ್ತಾರೆ. ಪ್ಲಿನಿ, RD ಬ್ಯಾನರ್ಜಿ, ವಿಶ್ವವರ, ವಿಶಾಖದತ್ತ ಮತ್ತು ಹಾಲ ಅಂಥೇಳಿ ಪ್ರಶ್ನೆಗಳು ಇಂಪಾರ್ಟೆಂಟು. ನಿಮ್ಮ ಪ್ರಶ್ನೆಗಳು ರಿಪೀಟೆಡ್ ಆಗಿರುವಂಥದ್ದು ಭಾಳ ಸಾರಿ ಪ್ರಶ್ನೆಗಳು ಬಂದಿವೆ. ಪ್ಲಿನಿಯ ನ್ಯಾಚುರಲ್ ಹಿಸ್ಟ್ರಿ ಅಂತ ಕರಿತೀವಿ. ಅವನ ಕೃತಿ ಯಾವುದು? ನ್ಯಾಚುರಲ್ ಹಿಸ್ಟ್ರಿ. ಇನ್ನು RD ಬ್ಯಾನರ್ಜಿಯವರು ಒಂದು ನಗರವನ್ನು ಒಂದು ಪ್ರದೇಶವನ್ನು ಸಂಶೋಧನೆ ಮಾಡ್ತಾರೆ, ಅದೇ ಮೊಹೆಂಜೊದಾರೋ ಶೋಧನೆ ಅಂತ ಕರಿತೀವಿ. ಇನ್ನು ವಿಶ್ವವರ ಎನ್ನುವಂಥದ್ದು ಒಂದು ಮಹಿಳಾ ವಿದ್ವಾಂಸೆ ಅಂತ ಕರಿತೀವಿ. ಇನ್ನು ವಿಶಾಖದತ್ತನ ಮುದ್ರಾರಾಕ್ಷಸ, ಹಾಲನ ಗಾಥಾ ಸಪ್ತಸತಿ ಅಂಥೇಳಿ ಇವೆಲ್ಲವೂ ಇಂಪಾರ್ಟೆಂಟು, ನಿಮಗೆ ನಾಳೆ ಪರೀಕ್ಷೆಯಲ್ಲಿ ಬರುವಂಥ ಸಾಧ್ಯತೆ ಗಮನದಲ್ಲಿ ಇಟ್ಕೊಂಡು ಹೋದ್ರಿ. ನೆಕ್ಸ್ಟು, ಭಾಗ ಬಿ ಯಲ್ಲಿ ನೀವು 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಉತ್ಖನನ ಎಂದರೇನು ಅಂತ ಕರೀತಾರೆ. ಉತ್ಖನನ ಅಂದ್ರೇನು? ಭೂಮಿಯ ಆಳದಲ್ಲಿರುವಂತಹ ಯಾವುದಾದ್ರೂ ವಸ್ತುವನ್ನು ವೈಜ್ಞಾನಿಕವಾಗಿ ನಾವು ಅಗೆತ ಮಾಡಿ, ಅಂದರೆ ಆ ಭೂಮಿ ಇರುವಂಥ ಆಳದಲ್ಲಿ ತೆಗೆದು ಅದನ್ನು ಅಧ್ಯಯನ ಮಾಡ್ತೀವಿ, ಅದಕ್ಕೆ ಭೂ ಉತ್ಖನನ ಅಂತ ಕರಿತೀವಿ. ಇನ್ನು ಕುಶಾಣರು ಯಾವ ಬುಡಕಟ್ಟಿಗೆ ಸೇರಿದರು ಅಂತಂದರೆ ಯೂಚಿ ಎನ್ನುವಂಥ ಒಂದು ಬುಡಕಟ್ಟಕ್ಕೆ ಸೇರಿದಂಥವರಾಗಿದ್ದರು ಅಂತ ಹೇಳ್ತೀವಿ. ಇನ್ನು ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 10 ಅಂಕ ಇಲ್ಲಿಟ್ಟಿದ್ದಾರೆ. ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳು ಅಂತ ಹೇಳಿ ಕೇಳಿದ್ದಾರೆ. ಒಂದನೇದ್ದು ನಳಂದ ವಿಶ್ವವಿದ್ಯಾಲಯ ಆದರೆ ಇನ್ನೊಂದು ಉಜ್ಜಯಿನಿ ಅಂತ ಬರ್ತದೆ. ಈ 2 ಬರೀರಿ. ಸಿಂಧೂ ಜನರ ಸಂಸ್ಕಾರ ಪದ್ಧತಿ ಹೇಗಿತ್ತು ಅಂತಂದರೆ, ಒಂದು, ಅವರು ಸತ್ತಂಥ ಜನರನ್ನು ಈ ಒಂದು ನದಿಯ ದಡದಲ್ಲಿ ಹೋಗಿ ಮಣ್ಣನ್ನು ಮಾಡ್ತಾಯಿದ್ರು, ಅಂದರೆ ಭೂಮಿಯನ್ನಾಗಿದ್ದು ಅಲ್ಲಿ ಮಣ್ಣು ಮಾಡ್ತಾಯಿದ್ರು. ಎರಡನೇದು ಏನಪ್ಪ ಅಂತಂದರೆ ಸುಡುವ ಪದ್ಧತಿ ಇತ್ತು ಅಂತ ಹೇಳ್ಬೋದು. ಇನ್ನು ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡ್ತಿದ್ದವು ಅಂತೇಳಿದಾವೆ. ಇದನ್ನು ತಪ್ಪದೆ ಕಂಪಲ್ಸರಿ ಎಲ್ಲರೂ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಜೈನ ಧರ್ಮದ ಪಂಗಡಗಳು ನಿಮಗೆಲ್ಲ ಗೊತ್ತಿದೆ. ಒಂದು ದಿಗಂಬರ ಆದರೆ ಇನ್ನೊಂದು ಶ್ವೇತಾಂಬರ ಅಂತ ಹೇಳ್ತೀವಿ. ಮೌರ್ಯರ ಕಾಲದ ಅಸ್ತಿತ್ವದಲ್ಲಿ 2 ಬಗೆಯ ನ್ಯಾಯಾಲಯಗಳು. ಇದು ನಿಮಗೆ LBA ಏನು 1-2 ಇದಾವಲ್ಲ, ಅಲ್ಲಿ ರಿಪೀಟೆಡ್ ಆಗಿ ಬಂದಿರುವಂಥ ಪ್ರಶ್ನೆ. ಇದು ಭಾಳ ಇಂಪಾರ್ಟೆಂಟು. ಈ ಪ್ರಶ್ನೆಗೂ ಸಹ ತಪ್ಪದೆ ಕಮೆಂಟನ್ನು ಮಾಡಿ. ಇನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಕಾನಿಷ್ಕನು ಯಾವುದಾದ್ರೂ 2 ಕ್ರಮಗಳು ಅಂತಂದರೆ, ಒಂದು, ಈ ಬೌದ್ಧ ಭಿಕ್ಷುಗಳ ಒಂದು ಪ್ರಚಾರಕವನ್ನು ಏರ್ಪಡಿಸಿದ, ಮತ್ತು ಈ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಮಠಗಳನ್ನು
ಮತ್ತು ವಿಹಾರಗಳನ್ನು ಅಲ್ಲಲ್ಲಿ ಸ್ಥಾಪನೆ ಮಾಡದ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 15-20 ಕೇಳಿ ಉತ್ತರಿಸಿ ಅಂತ ಕೇಳ್ತಾರೆ. 5 ಅಂಕದ ಪ್ರಶ್ನೆ. ಆಲ್ರೆಡಿ ನಾನು LBAದಲ್ಲಿ ಪ್ರಶ್ನೆ ಕೊಟ್ಟಿದ್ದೆ. ವಿಡಿಯೋ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ವಿಡಿಯೋಗಳಿದ್ದಾವೆ, ಹೋಗಿ ನೋಡಿ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಅಂತ ಕೇಳ್ತಾರೆ. ಅಲ್ಲಿ ಸಿಂಧೂ ನಾಗರಿಕತೆಗಳು ಯಾವ ರೀತಿ ಕಟ್ಟಡಗಳನ್ನು ಸುಟ್ಟ ಇಟ್ಟಿಗೆಯಲ್ಲಿ ಕಟ್ಟಿದ್ರು, ಒಳಚರಂಡಿ ವ್ಯವಸ್ಥೆ ಹೇಗಿತ್ತು, ನದಿ ಕಾಲುವೆಗಳು ನೀರು ಹೆಂಗೆ ಮನೆಯೊಳಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿದರು ಎಂಬುದಕ್ಕೆ ವಿವರಣೆಯನ್ನು ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇನ್ನು ಆರ್ಯರ ರಾಜಕೀಯ ಸ್ಥಿತಿಯ ಬಗ್ಗೆ ವಿವರಣೆ ಕೊಡಿ ಅಂತ ಹೇಳ್ತಾರೆ. ಯಾವ ರೀತಿ ರಾಜಕೀಯ ಸ್ಥಿತಿ ಇತ್ತು ಎಂಬುದರ ಬಗ್ಗೆ ನೀವು ಬರೀಬೇಕಾಗ್ತದೆ. ಇನ್ನು 10 ಅಂಕದ 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಯಾವುದಾದ್ರು ಒಂದು ಬರೀರಿ. ಆಲ್ರೆಡಿ ಹೇಳಿರುವಂತೆ ಬುದ್ಧನ ಜೀವನ ಮತ್ತು ಬೋಧನೆಗಳು ಆಲ್ರೆಡಿ LBAದಾಗ ನಾನು ಕೊಟ್ಟಿದ್ದೆ, ಬಂದಿದೆ. ಇನ್ನು ಗುಪ್ತರ ಕಾಲವನ್ನು ಭಾರತ ಇತಿಹಾಸ ಸ್ವರ್ಣಯುಗ ಕಾಲ ಎಂದು ಏಕೆ ಕರೀತಾರೆ ಎಂಬುದನ್ನು ಸಹ ನೀವಲ್ಲಿ ಬಿಡಿಸ್ತಾ ಹೋಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮೂಲಕ ಎಲ್ಲರೂ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳಿದ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೆ ರಾಧೇಯ.